ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ ಬಾಜೂರ ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ. ಓಕೆ ಸ್ನೇಹಿತರೆ, ಆರ್ ಆರ್ ಬಿ ಗ್ರೂಪ್ ಡಿ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡ್ತಾನೆ ರೀ. ಓಕೆ, ಗ್ರೂಪ್ ಡಿ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡ್ತಾಯಿದ್ದೇನೆ ರೀ. ಓಕೆ ಸ್ನೇಹಿತರೆ, ಅಂದರೆ ಪ್ರೀವಿಯಸ್ ಆಗಿರೋ ಕ್ವೆಶನ್ ಪೇಪರ್ನ ಅಂದರೆ ಹಿಂದಿ ಆಗಿರೋ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗ್ತಿದ್ದೇನೆ ರೀ. ಓಕೆ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ ಈಗ. ಓಕೆ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ ಈಗ. ಒಂದನೇ ಕ್ವೆಶನ್ ಏನು ಕೇಳಿದಾನೆ ಅಂತ ನೋಡ್ರಿ ಈಗ. ಓಕೆ ನೋಡ್ರಿ, ಒಂದನೇ ಕ್ವೆಶನ್ ಏನು ಕೇಳಿದಾರೆ ನೋಡ್ರಿ. ಒಂದು ಪಟ್ಟಣದ 62% ಜನಸಂಖ್ಯೆಯು ವಿದ್ಯಾವಂತರಿದ್ದಾರೆ. ಪಟ್ಟಣದಲ್ಲಿ ಅವಿದ್ಯಾವಂತರ ಸಂಖ್ಯೆ 24,567 ಇದ್ದರೆ ವಿದ್ಯಾವಂತರ ಸಂಖ್ಯೆ ಎಷ್ಟು ಅಂತ ಕೇಳ್ಯಾನ್ರಿ. ಓಕೆ, ಇಲ್ಲಿ ನೋಡ್ರಿ ಟೋಟಲ್ ಎಷ್ಟು ಜನ ಅಂದರೆ ಟೋಟಲ್ 100% ಜನ ಇರ್ತಾರೆ. ಓಕೆ, ಇದರಲ್ಲಿ 62% ಏನು ಕೊಟ್ಟಾನ್ರಿ ಅವ ವಿದ್ಯಾವಂತರು, ಅಂದರೆ ವಿದ್ಯಾವಂತರ ಸ್ನೇಹಿತರೆ ಇವರು ವಿದ್ಯಾವಂತರು. ನೆಕ್ಸ್ಟ್ 100ಕ್ಕೆ 62% ವಿದ್ಯಾವಂತರಿದ್ರೆ ಇನ್ನೂ ಎಷ್ಟು ಪರ್ಸೆಂಟೇಜ್ ಉಳಿದ್ರಿ? ಇನ್ನು 38% ಏನಂತಾರೆ ಇವರು ಅವಿದ್ಯಾವಂತರು. ಓಕೆ, ಅವಿದ್ಯಾವಂತರು ಆಗಿರ್ತಾರೆ ಸ್ನೇಹಿತರೆ. ಓಕೆ, ಅವೇನಕ್ಕೆ ಏನ್ರಿ ಇಲ್ಲಿ ಪಟ್ಟಣದಲ್ಲಿ ಅವಿದ್ಯಾವಂತರ ಸಂಖ್ಯೆ 24,567 ಇದ್ದರೆ ವಿದ್ಯಾವಂತರ ಸಂಖ್ಯೆ ಎಷ್ಟು ಅಂತ ಕೇಳ್ರಿ. ಓಕೆ, ಇಲ್ಲಿ ನೋಡ್ರಿ 38% ಅವಿದ್ಯಾವಂತರ ಸಂಖ್ಯೆ ಅಂದರೆ ಎಷ್ಟು ಕೊಟ್ಟನ್ರಿ ಅವ 24,567 ಇದ್ದರೆ. ಇಲ್ಲಿ ನೋಡ್ರಿ ಪಟ್ಟಣ ಜನಸಂಖ್ಯೆಯಲ್ಲಿ ಅವಿದ್ಯಾವಂತರ ಸಂಖ್ಯೆ 24,567 ಆದರೆ ವಿದ್ಯಾವಂತರ ಸಂಖ್ಯೆ ಎಷ್ಟು ಅದರಲ್ಲಿ 62% ಅದರಿ. ಅಂದರೆ 62%ಗೆ ಎಷ್ಟು ಜನ ಅದಾರ ಅಂತ ಕೇಳ್ತಾನೆ ರೀ. ಓಕೆ, ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಸ್ನೇಹಿತರೆ. ಈಗ ಇಲ್ಲಿ ನೋಡ್ರಿ 62 × 24,567 /38. ಓಕೆ, ಇಲ್ಲಿ ನೋಡ್ರಿ ಈಗ 2 19 38 2 31 62 ಆಗುತ್ತೆ ರೀ. ಓಕೆ, ನೆಕ್ಸ್ಟ್ 19 ಮತ್ತು 24,567 ಭಾಗಾಕಾರ ಮಾಡಿದ್ರೆ ಎಷ್ಟಾಗುತ್ತೆ ನೋಡ್ರಿ. 24,567 ಭಾಗಾಕಾರ 19. 19 19 ರೀ, 14ರಲ್ಲಿ 9 5, 2ರಲ್ಲಿ 2 0, ನೆಕ್ಸ್ಟ್ 5 ಉಳಿಸ್ಕೊಂಡವ್ರಿ. ಈಗ 19 2 38 ಆಗುತ್ತೆ ರೀ. 19 3 57 ಜಾಸ್ತಿ ಆಗುತ್ತೆ ರೀ. 19 2 38, 15ರಲ್ಲಿ 8 7, 5ರಲ್ಲಿ 4 1, ನೆಕ್ಸ್ಟ್ 6 ತೊಗೊಂಡೇವ್ರಿ. ಈಗ 19 9 171 ಆಗುತ್ತೆ ರೀ ಇದು. ನೆಕ್ಸ್ಟ್ 6ರಲ್ಲಿ 1 5 0 0, ನೆಕ್ಸ್ಟ್ 7 ತೊಗೊಂಡೇವ್ರಿ. ಈಗ 19 3 57 ಆಗುತ್ತೆ ರೀ. ಓಕೆ, 57ಕ್ಕೆ 57 ಹೋದ್ರೆ 0 ಆಗುತ್ತೆ ಸ್ನೇಹಿತರೆ. ಓಕೆ, ಎಷ್ಟು ಬರ್ತದೆ ನಮಗೆ 1,293. 19 1 19 19 1,293 ಬಂತಾರೆ ಸ್ನೇಹಿತರೆ. ಓಕೆ, ಈಗ ಏನು ಮಾಡ್ಬೇಕು ರೀ? ಈಗ ಇವೆರಡನ್ನು ಇಂಟು ಮಾಡ್ಬೇಕು ರೀ ಈಗ. ಓಕೆ, 1,293 ಇಂಟು 31 ಓಕೆ, 1 3 3, 1 9 9 ರೀ, 1 2 2, 1 1 1. ನೆಕ್ಸ್ಟ್ ಈಗ 3 3 9 ರೀ, 3 9 27, ಕೈಲ 2 ರೀ, 3 2 6 2 8, 3 1 3. ನೆಕ್ಸ್ಟ್ ನೋಡ್ರಿ ಈಗ 3ಕ್ಕೆ 3, 9 9 18, 7 3 10, 8 2 10, 3 1 4. ಎಷ್ಟು ಬರ್ತಾರೆ ಇದು? 4,008,3. ಎಷ್ಟಾಯ್ತು ರೀ ಇದು? 40,083 ಜನ ವಿದ್ಯಾವಂತರ ಸಂಖ್ಯೆ ಅದ ಸ್ನೇಹಿತರೆ. ಓಕೆ, ಸರಿಯಾದ ಆನ್ಸರ್ ಎಷ್ಟು ಅಂದ್ರೆ 40,083 ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಸರಿಯಾದ ಆನ್ಸರ್ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ ರೀ. ಓಕೆ, ವಿದ್ಯಾವಂತರ ಸಂಖ್ಯೆ ಎಷ್ಟು ಅಂದ್ರೆ 40,083. ಅವ ಕೇಳಿದ್ವಿ ವಿದ್ಯಾವಂತರ ಸಂಖ್ಯೆ ಕೇಳಿದೆ ನೋಡಿ ಸ್ನೇಹಿತರೆ. ಇಲ್ಲಿ ವಿದ್ಯಾವಂತರ ಸಂಖ್ಯೆ ಎಷ್ಟು ಅಂದ್ರೆ 40,083 ಆಗುತ್ತೆ ರೀ ಇದು. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಕ್ವೆಶನ್ ರೀ ಈಗ. ಓಕೆ, ನೆಕ್ಸ್ಟ್ ಎರಡನೇ ಕ್ವೆಶನ್ ಏನು ಕೇಳಿದ್ದಾರೆ ನೋಡ್ರಿ ಇಲ್ಲಿ. ಪ್ರಸ್ತುತ ಜನಸಂಖ್ಯೆಯು 12 ಲಕ್ಷ ಜನ ಮತ್ತು ಜನಸಂಖ್ಯೆಯ ಬೆಳವಣಿಗೆ ದರವು 4% ಆಗಿದ್ದರೆ 2 ವರ್ಷಗಳ ನಂತರ ಪಟ್ಟಣ ಜನಸಂಖ್ಯೆ ಎಷ್ಟು ಆಗಿರುತ್ತೆ ಅಂತ ಕೇಳಿದಾನೆ ರೀ. ಓಕೆ, ಇಲ್ಲಿ ನೋಡ್ರಿ ಟೋಟಲ್ ಜನಸಂಖ್ಯೆ ಎಷ್ಟಿದ್ರೆ 12 ಲಕ್ಷ ಜನ ಅದ ಸ್ನೇಹಿತರೆ. ಟೋಟಲ್ 12 ಲಕ್ಷ ಜನ ಆದರೆ 12 ಲಕ್ಷದಾಗ ವರ್ಷಕ್ಕೆ ಎಷ್ಟು ರೀ? ವರ್ಷಕ್ಕೆ 4% ಜಾಸ್ತಿ ಆತಂತ್ರಿ. ಓಕೆ, ವರ್ಷಕ್ಕೆ 4% ಅಂದ್ರೆ ಟೋಟಲ್ 2 ವರ್ಷ ಅಂತಂದಾನೆ. ಓಕೆ, ಇಲ್ಲಿ ನೋಡ್ರಿ ಟೋಟಲ್ 12 ಲಕ್ಷ ಜನಸಂಖ್ಯೆ ಆದರೆ ಇಲ್ಲಿ ಟೋಟಲ್ 12 ಲಕ್ಷ ಜನಸಂಖ್ಯೆ ಆದರೆ. ಓಕೆ, 12 ಲಕ್ಷದಲ್ಲಿ ವರ್ಷ ಎಷ್ಟು ಜನಸಂಖ್ಯೆ ಜಾಸ್ತಿ ಆಗ್ತಾರೆ? 4%. 4% ಜಾಸ್ತಿ ಅಂದ್ರೆ 104 ರೀ. 104% ಅಂದರೆ ಕೆಳಗಡೆ 100 ಬರ್ತಾರೆ ಇದು. ನೆಕ್ಸ್ಟ್ ಇಂಟು 2 ವರ್ಷ ಅಂದ್ರೆ 2 ವರ್ಷಗಳಂದರೆ 2 ಸಲ ಇಟ್ಕೊಂಡ್ಬಿಡ್ರಿ ಇದನ್ನೇ 104 / 100. ಓಕೆ, ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. ನೆಕ್ಸ್ಟ್ ಇವೆರಡು 0 ಕ್ಯಾನ್ಸಲ್ ರೀ, ಇವೆರಡು 0 ಕ್ಯಾನ್ಸಲ್ ಆಯ್ತು ರೀ ಈಗ. ಓಕೆ, ಮೇಲ್ಗಡೆ ಏನು ಉಳಿದ್ರಿ ಈಗ 120 ಇಂಟು 104 ಇಂಟು 104 ಉಳಿತು ರೀ ಈಗ. ಓಕೆ, ಇವು ಮೂರನ್ನು ಗುಣಾಕಾರ ಮಾಡೋಸ್ಕಂದ್ರೆ ಈಗ ಇಲ್ಲಿ ನೋಡ್ರಿ
ಫಸ್ಟಿಗೆ ಏನು ಮಾಡ್ಬೇಕ್ರಿ 104 104 104 104 ಎರಡು ಸೇಮ್ ಇದ್ದು ಅಂದ್ರೆ ಇದರ ಸ್ಕ್ವೇರ್ ಹ್ಯಾಂಗೆ ಮಾಡ್ಬೇಕು ಅಂತ ಹೇಳಿದ್ದೆ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ. 104 ಸ್ಕ್ವೇರ್ ಅಂದಾಗ 10 ಹತ್ತಲೆ 100 ಆಗುತ್ತೆ, 10 ಹತ್ತಲೆ 100 ಆಗುತ್ತೆ ರೀ. ನೆಕ್ಸ್ಟ್ 4 4 16. ಓಕೆ, 10 ಹತ್ತಲೆ 100, 4 4 16. ನೆಕ್ಸ್ಟ್ 10 4 40, 42 80 ಇಲ್ಲಿ ಕೂಡಿಸ್ಬೇಕಾಗತ್ತೆ ರೀ ಸ್ನೇಹಿತರೆ. 6 1 8 0 1 ಎಷ್ಟು ಬತ್ತು ರೀ? ಈಗ 104 × 104 ಮಾಡಿದಾಗ 10,816 ಬತ್ತು ರೀ. ಓಕೆ, ನೆಕ್ಸ್ಟ್ 120 ಗುಣಾಕಾರ ಮಾಡ್ಬೇಕು ರೀ. ಈಗ 12 ಅಷ್ಟೇ ಗುಣಾಕಾರ ಮಾಡೋಣ. ಓಕೆ, 12 12 6 72 ರೀ. 12 1 12 7 19. ನೆಕ್ಸ್ಟ್ 12 1 12 8 96 1 97 ಆಗುತ್ತೆ ರೀ. ನೆಕ್ಸ್ಟ್ 12 1 12. ನೆಕ್ಸ್ಟ್ ಎಷ್ಟು ಬತ್ತು ರೀ? ಇದು 12 97 92 ಮುಂದೊಂದು 0 ಇದೆ ಸ್ನೇಹಿತರೆ. ಇದು 0 ಒಂದು ಇಟ್ಬಿಡೋಣ. ಓಕೆ, ಎಷ್ಟು ಬತ್ತು ನೋಡಿರಿ ಸ್ನೇಹಿತರೆ ಜನಸಂಖ್ಯೆ? ಇದು 12,97,920. ಓಕೆ, ಎಲ್ಲಿ ಮಿಸ್ಟೇಕ್ ಆಗಿದೆ ನೋಡಿರಿ. 12 1 12 12 7 19 12 0 0 ಕರೆಕ್ಟ್ ಇದೆ ಸ್ನೇಹಿತರೆ. ಕರೆಕ್ಟ್ ಇದೆ, ಆನ್ಸರ್ ಕರೆಕ್ಟ್ ಇದೆ ರೀ. ಇಲ್ಲಿ ಆಪ್ಷನ್ಸಲ್ಲಿ ಏನಾಯ್ತು, ಇಲ್ಲಿ 9 ಆಗ್ಬೇಕಾಗಿತ್ತು ಸ್ನೇಹಿತರೆ. ಇದು 9 ಆಗ್ಬೇಕಾಗಿತ್ತು ರೀ. ಇದು ಮಿಸ್ಟೇಕ್ ಆಗಿದೆ ರೀ. ಇಲ್ಲಿ 12,97,920 ಆಗ್ಬೇಕು ರೀ. ಓಕೆ, ಸರಿಯಾದ ಆನ್ಸರ್ ಎಷ್ಟು ರೀ? ಇದು 12,97,920. ಓಕೆ, ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಇದು RRB ಗ್ರೂಪ್ ಡಿ ಅಂದರೆ ಪ್ರೀವಿಯಸ್ ಹಿಂದಿ ಆಗಿರೋ ಕ್ವಶನ್ ಪೇಪರ್ ಕೇಳಿದ್ದೆ ಸ್ನೇಹಿತರೆ. ಇದರ ಸರಿಯಾದ ಆನ್ಸರ್ ಎಷ್ಟು ಅಂದರೆ 12,97,920 ಆಗುತ್ತೆ ರೀ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ಈಗ ಮೂರನೇ ಕ್ವಶನ್. ಓಕೆ ನೋಡಿರಿ, ಮೂರನೇ ಕ್ವಶನ್ ಏನು ಕೇಳಿದ್ದಾರೆ ನೋಡಿರಿ. ಇಲ್ಲಿ ಒಂದು ಪರೀಕ್ಷೆಯಲ್ಲಿ ಚರಣ್ 54 ಅಂಕಗಳನ್ನು ಪಡೆದರು. ಅದು 72 ಅಂಕಗಳನ್ನು ಗಳಿಸಲು ಸಮನಾಗಿದೆ. ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳಿದ್ದವು ಅಂತ ಕೇಳ್ರಿ. ಓಕೆ, ಇಲ್ಲಿ ನೋಡಿರಿ, ಒಂದು ಪರೀಕ್ಷೆಯಲ್ಲಿ ಚರಣ್ ಎಷ್ಟು ಅಂಕ ಪಡಿತಾನೆ? 54 ಅಂಕಗಳನ್ನ ಪಡಿತಾನೆ. ಓಕೆ, 54 ಅಂಕ ಪಡಿತಾನೆ. 72% ಅಂಕಗಳನ್ನು ಗಳಿಸಲು ಸಮನಾಗಿದೆ ಅಂತ ಹೇಳಿದ್ರೆ. ಓಕೆ, ನೆಕ್ಸ್ಟ್ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳಿದ್ದವು ಅಂತ ಕೇಳಿದಾನೆ ಸ್ನೇಹಿತರೆ. ಓಕೆ, ಇಲ್ಲಿ ನೋಡಿರಿ, ಇದನ್ನು ಟೋಟಲ್ ಹೆಂಗೆ ಮಾಡ್ಬೇಕಂತಂದ್ರೆ ಇಲ್ಲಿ ನೋಡ್ರಿ 54 ಅಂಕಗಳನ್ನ ಪಡೆದಾನೆ ರೀ ಒಟ್ಟು. ಓಕೆ, ಚರಣ 54 ಅಂಕಗಳನ್ನ ಪಡೆದಾನೆ ರೀ. ಎಷ್ಟು 72%ಕ್ಕೆ ಸಮನಾಗಿ ಅದ ಅಂತ ಹೇಳ್ಯಾನ ರೀ. ಓಕೆ, 72%ಕ್ಕೆ ಸಮನಾದ ಅಂಕಗಳದಾವ ಅಂತ ಹೇಳ್ಯಾನ ರೀ. ಓಕೆ, ಪರೀಕ್ಷೆಯಲ್ಲಿ ಟೋಟಲ್ ಎಷ್ಟು ಅಂಕಗಳಿದ್ದಾವೆ ಅಂತಂದ್ರೆ ಕೇಂದ್ರವ ಇಲ್ಲಾಂದರೆ ಎಕ್ಸನ್ನು ಇಟ್ಕೋಬೇಕು. ಓಕೆ, ಇಲ್ಲಿ ನೋಡ್ರಿ 54 = X 72. ಈ ಪರ್ಸೆಂಟೇಜ್ ಕೆಳಗಡೆ ಬರ್ತದೆ ಅಂತೇಳಿ 100 ಆಗುತ್ತೆ ರೀ ಇದು. ನೆಕ್ಸ್ಟ್ ನೋಡ್ರಿ, ಈಗ 54 × 100 ಆಗುತ್ತೆ ರೀ ಇದು. ಈ 100 ಈ ಕಡೆ ಬಂದರೆ ಗುಣಾಕಾರ ಆಗುತ್ತೆ ರೀ. ನೆಕ್ಸ್ಟ್ = X. ಈ 72 ಇದ್ದಿದ್ದು ಗುಣಾಕಾರ ಇದ್ದಿದ್ದು ಈ ಕಡೆ ಬಂದರೆ ಭಾಗಾಕಾರ ಆಗುತ್ತೆ ಸ್ನೇಹಿತರೆ ಇದು. ನೆಕ್ಸ್ಟ್ 18 3 54, 18 4 72. ಓಕೆ, ನೆಕ್ಸ್ಟ್ ಈ 4 1 4, 4 25 100 ಆಗುತ್ತೆ ರೀ. ಓಕೆ, 4 25 100 ಆಗುತ್ತೆ ರೀ ಇದು. ನೆಕ್ಸ್ಟ್ 25 3 75 ಆಗುತ್ತೆ ಸ್ನೇಹಿತರೆ. 75 ಅಂಕಗಳು. ಟೋಟಲ್ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳಿದ್ದವು ಅಂತಂದರೆ 75 ಅಂಕಗಳು ಇದ್ದು ಸ್ನೇಹಿತರೆ. ಓಕೆ, ಸರಿಯಾದ ಆನ್ಸರ್ ಅಷ್ಟೇ 75 ಅಂಕಗಳಲ್ಲಿ ಕೊಟ್ಟಿದ್ದಾರೆ ನೋಡಿ 75. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಇದು 75. ಓಕೆ, ನೆಕ್ಸ್ಟ್ ಕ್ವಶನ್ ರೀ. ಈಗ ನೆಕ್ಸ್ಟ್ 4ನೇ ಕ್ವಶನ್ ನೋಡಿ ಸ್ನೇಹಿತರೆ. ಏನು ಕೇಳಿದಾನೆ ರೀ ಈಗ. ಓಕೆ, ನೆಕ್ಸ್ಟ್ 4ನೇ ಕ್ವಶನ್ ಏನು ಕೇಳಿದಾರೆ ನೋಡ್ರಿ. ಇಲ್ಲಿ ಪರೀಕ್ಷೆಯಲ್ಲಿ ಕನಿಷ್ಠ ಉತ್ತೀರ್ಣ ಅಂಕಗಳು 38% ಅಂತ ಹೇಳ್ರಿ. ಓಕೆ, ನೆಕ್ಸ್ಟ್ ಗರಿಷ್ಠ ಅಂಕಗಳು ಎಷ್ಟು ಕೊಟ್ಟಾನ್ರಿ? 750 ಅಂಕಗಳು ಆಗಿದ್ದರೆ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಎಷ್ಟು ಅಂಕಗಳು ಬೇಕು ಅಂತಂದಾನೆ. ಓಕೆ, ಟೋಟಲ್ ಎಷ್ಟು? 750 ಅಂಕಗಳಿದಾವೆ ರೀ. 38% ಮಾರ್ಕ್ಸ್ ತೊಗೊಂಡ್ರಿ ಅಂದ್ರೆ ಪಾಸ್ ಅಂದಂಗೆ ರೀ. ಓಕೆ, 38 ಅಂಕ ಬಿತ್ತು, 100ಕ್ಕೆ 38 ಬಿದ್ದರೆ ಪಾಸ್ ಅಂದ್ರೆ ಅಷ್ಟು ಎಷ್ಟು ಅಂಕ ಬಿದ್ದಾವ ಅಂತ ಕೇಳ್ತಾನೆ. ಓಕೆ, 750ಗೆ ಎಷ್ಟು ಅಂಕಗಳು ಬೀಳ್ಬೇಕಾಗ್ಯಾವ ಅಂತ ಕೇಳ್ತಾನೆ ಸ್ನೇಹಿತರೆ. ಓಕೆ, ಇಲ್ಲ ಟೋಟಲ್ ಎಷ್ಟು ರೀ? 750 ಅಂಕಗಳು ರೀ. ಟೋಟಲ್ ಎಷ್ಟು? 38% ನಾನು. ಓಕೆ, ಎಷ್ಟಾಗುತ್ತೆ ನೋಡ್ರಿ. ಇದು ಈ 0 ಕ್ಯಾನ್ಸಲ್ ರೀ. 5 2 10, 5 15 75 ಆಗುತ್ತೆ ರೀ. ನೆಕ್ಸ್ಟ್ 2 1 2, 2 19 38 ಆಯ್ತು ರೀ. ಓಕೆ, ನೆಕ್ಸ್ಟ್ 19 95 ರೀ. ಕೈಲೇ 9, 19 19 1 9 28. ಎಷ್ಟು ಐತೆ ರೀ ಟೋಟಲ್? 285 ಅಂಕ ಬಿದ್ದರೆ ಅವ ಪಾಸ್ ಆಗ್ತಾನೆ ಸ್ನೇಹಿತರೆ. ಓಕೆ, ಟೋಟಲ್ ಎಷ್ಟು ಐತೆ ರೀ? 285 ಅಂಕ. ಓಕೆ, 750ಕ್ಕೆ 285 ಅಂಕ ಬಿದ್ದರೆ ನಾವು ಪಾಸ್ ಆಗ್ತೀವಿ ಸ್ನೇಹಿತರೆ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ 285. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಸ್ನೇಹಿತರೆ. ಇದು
285 ಆಗುತ್ತೆ ರೀ. ಓಕೆ ನೆಕ್ಸ್ಟ್ ಕ್ವಶನ್ ರೀ. ಓಕೆ ನೆಕ್ಸ್ಟ್ 5ನೇ ಕ್ವಶನ್ ಕೇಳಿದಾರೆ ನೋಡ್ರಿ. ಇಲ್ಲಿ ಏನು ಕೊಟ್ಟ ನೋಡ್ರಿ, 76% ಅದು ಕೊಟ್ಟಾನ ರೀ. ಓಕೆ 76 ಒಂದು ಸಂಖ್ಯೆಯ 76% 95 ಹಾಗಿದ್ರೆ ಆ ಸಂಖ್ಯೆ ಯಾವುದು ಅಂತ ಕೇಳ್ತಾನೆ ರೀ. ಓಕೆ ಒಂದು ಸಂಖ್ಯೆ ಅಂದರೆ ಗೊತ್ತಿಲ್ಲ ರೀ ನಮಗೆ, ಒಂದು ಸಂಖ್ಯೆ ಅಂದ್ರೆ ಗೊತ್ತಿಲ್ಲ. 76% ಅಂದರೆ 100 ಆಗುತ್ತೆ ರೀ. = 95 ಆಗಿದ್ದರೆ ಆ ಸಂಖ್ಯೆ ಯಾವುದು ಅಂತ ಕೇಳ್ತಾನೆ ರೀ. x = 95 × 100 ಆಗುತ್ತೆ ರೀ. ಈ 100 ಇದ್ದಿದ್ದು ಈ ಕಡೆ ಬಂದರೆ ಗುಣಾಕಾರ ಆಗುತ್ತೆ ಸ್ನೇಹಿತರೆ ಇದು. ನೆಕ್ಸ್ಟ್ 76 ಇದ್ದು ಈ ಕಡೆ ಅಂದರೆ ಭಾಗಾಕಾರ ಆಗುತ್ತೆ ರೀ ಇದು. ನೆಕ್ಸ್ಟ್ 19 4 76, 19 95 ರೀ. ಓಕೆ ನೆಕ್ಸ್ಟ್ 4 1 4, 4 ಎಷ್ಟು ರೀ, 4 25 100 ಆಗುತ್ತೆ ಸ್ನೇಹಿತರೆ ಇದು. ನೆಕ್ಸ್ಟ್ 25 125 ಆಗುತ್ತೆ ರೀ. ಓಕೆ ಆ ಸಂಖ್ಯೆ ಎಷ್ಟು ಅಂದ್ರೆ 125 ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಸರಿಯಾದ ಆನ್ಸರ್ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಸ್ನೇಹಿತರೆ. ಆಪ್ಷನ್ ಬಿ 125. ಓಕೆ ರೀ. ನೆಕ್ಸ್ಟ್ 6ನೇ ಕ್ವಶನ್ ನೋಡೋಣ್ರಿ. ಈಗ ಇಲ್ಲಿ ನೋಡಿರಿ ನೆಕ್ಸ್ಟ್ 6ನೇ ಕ್ವಶನ್ ಏನು ಕೇಳಿದ್ದಾರೆ ನೋಡಿರಿ. 1:8 ಅನುಪಾತದ ಶೇಕಡಾವಾರು ರೂಪಾಯಿ ಎಷ್ಟು ಅಂತ ಅಂದ್ರಿ. ಓಕೆ 1:8 ಅಂದ್ರೆ ಒಂದೇ, 1:8 ಅಂದ್ರೆ ಒಂದೇ ಆಗುತ್ತೆ ರೀ. 1/8 ಅಂದರೂ ಒಂದೇ ಆಗುತ್ತೆ ಸ್ನೇಹಿತರೆ. ಓಕೆ 1:8 ಅಂದ್ರೆ ಒಂದೇ, 1/8 ಅಂದ್ರೆ ಒಂದೇ ಸ್ನೇಹಿತರೆ. ಓಕೆ ಭಾಗ ರೀತಿ ಬರ್ದಂಗೆ ಆಗುತ್ತೆ ರೀ ಇದು. ನೆಕ್ಸ್ಟ್ ಪರ್ಸೆಂಟೇಜ್ಗೆ ಏನಕ್ಕೆ ಶೇಕಡಾವಾರು ಎಷ್ಟು ಅಂದಾಗ × 100 ಮಾಡ್ಬೇಕು ರೀ ಇದನ್ನು. ನೆಕ್ಸ್ಟ್ 4 2 8, 4 25 100 ಆಗುತ್ತೆ ರೀ. ಓಕೆ 2 1 2, 2 1 2 2 4, 2 5 10 ಎಷ್ಟೈತೆ ರೀ ಇದು 12.5% ಆಗುತ್ತೆ ಸ್ನೇಹಿತರೆ. ಓಕೆ ಸರಿಯಾದ ಆನ್ಸರ್ ಅಷ್ಟೇ 12.5%. ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಬಿ ಸರಿಯಾದ ಆನ್ಸರ್. ಆಪ್ಷನ್ ಬಿ 12.5% ಆಗುತ್ತೆ ರೀ ಇದು. ಓಕೆ ಸ್ನೇಹಿತರೆ ನೆಕ್ಸ್ಟ್ ಕ್ವಶನ್ ರೀ. ಈಗ ಓಕೆ ನೆಕ್ಸ್ಟ್ ಕ್ವಶನ್ ಕೇಳಿದ್ದಾರೆ ನೋಡ್ರಿ. ಇಲ್ಲಿ 7ನೇ ಕ್ವಶನ್ ಕೇಳಿದ್ದಾರೆ ನೋಡ್ರಿ ಸ್ನೇಹಿತರೆ. ಇಲ್ಲಿ 240ಕ್ಕಿಂತ 30% ಹೆಚ್ಚು ಆದರೆ ಆ ಸಂಖ್ಯೆಯನ್ನು ಕಂಡುಹಿಡಿಯ ಅಂತ ಏನಾರ. ಓಕೆ 240ಕ್ಕಿಂತ 30% ಹೆಚ್ಚು ಆದರೆ ಅಂದ್ರಿ. ಓಕೆ ಇಲ್ಲಿ ನೋಡ್ರಿ 240ಕ್ಕಿಂತ ಎಷ್ಟು ಇಲ್ಲಿ ನೋಡ್ರಿ 30%ಕ್ಕಿಂತ ಹೆಚ್ಚು ಅಂದರೆ ಇಲ್ಲಿ ನೋಡ್ರಿ 30%ಕ್ಕಿಂತ ಹೆಚ್ಚು ಆದರೆ ಅಂದ್ರೆ 130 ಆಗುತ್ತೆ ರೀ. ಅವ ಏನಾದರೂ 30% ಕಡಿಮೆ ಆದರೆ ಅಂತಂದರೆ 70% ಆಗ್ತೈತೆ ರೀ. ಓಕೆ ಇದು ಕಡಿಮೆ ಇದ್ದಾಗ ಅವೇನಾದರೂ ಹೆಚ್ಚು ಅಂತಂದರೆ ಕೂಡಿಸ್ಬೇಕು. ಓಕೆ ಹೆಚ್ಚು ಅಂದ್ರೆ ಕೂಡಿಸ್ಬೇಕ್ರೆ 130 ಆಗುತ್ತೆ ರೀ. ಹಾಗಿದ್ರೆ ಆ ಸಂಖ್ಯೆಯನ್ನು ಕಂಡುಹಿಡಿಬೇಕಂದ್ರೆ /100. ಓಕೆ ಇವೆರಡು 0 ಕ್ಯಾನ್ಸಲ್ ರೀ. ಈ 0 ಕ್ಯಾನ್ಸಲ್ ಆಗುತ್ತೆ ರೀ ಮೇಲಿಂದ. ನೆಕ್ಸ್ಟ್ ನೋಡಿರಿ 13 4 52, ಕೈಲ 5 ರೀ. 13 2 26, 1 5 31 ಎಷ್ಟಾಯ್ತು ರೀ ಇದು 312 ಆಗುತ್ತೆ ಸ್ನೇಹಿತರೆ. ಓಕೆ ಸರಿಯಾದ ಆನ್ಸರ್ ಅಷ್ಟೇ 312 ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸರಿಯಾದ ಆನ್ಸರ್ ಸ್ನೇಹಿತರೆ. ಇದು ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಸ್ನೇಹಿತರೆ. ಇದು 312 ಆಗುತ್ತೆ ರೀ ಇದು. ಆಪ್ಷನ್ ಎ 312. ಓಕೆ ನೆಕ್ಸ್ಟ್ ಕ್ವಶನ್ ರೀ. ಈಗ ಓಕೆ ನೆಕ್ಸ್ಟ್ 8ನೇ ಕ್ವಶನ್ ಕೇಳಿದ್ದಾರೆ ನೋಡ್ರಿ. ಇಲ್ಲಿ 15 ಕಿತ್ತಳೆಗಳ ಬೆಲೆಯು 20 ಕಿತ್ತಳೆಗಳ ಮಾರಾಟದ ಬೆಲೆಗೆ ಸಮನಾಗಿದ್ದರೆ ನಷ್ಟವು ಶೇಕಡ ಎಷ್ಟು ಅಂತ ನಾನು. ಓಕೆ ಇಲ್ಲಿ ನೋಡಿ ಟೋಟಲ್ ಎಷ್ಟು ಸಮನಾಗಿದ್ದಾರೆ ಅಂತ ನಾನು ನೋಡ್ರಿ. 20 ಕಿತ್ತಳೆ ಹಣ್ಣುಗಳ ಬೆಲೆಗೆ 15 ಕಿತ್ತಳೆ ಹಣ್ಣುಗಳ ಬೆಲೆ ಸಮ ಅಂತ ನಾನು. ಓಕೆ ಎರಡು ಸಮ ಅಂತಂದ್ರೆ ಇಲ್ಲಿ ನೋಡಿ ಎರಡು ಕಿತ್ತಳೆ ಇದನ್ನ ಕಿತ್ತಳೆ ಎರಡು ಬೆಲೆಗೆ ಸಮನಾಗಿದ್ದರೆ ಎಷ್ಟು ನಷ್ಟ ಆಗ್ತದೆ ಅಂತ ಕೇಳಿದ್ರೆ ಶೇಕಡಾವಾರು ಎಷ್ಟು ನಷ್ಟ ಆಗ್ತದೆ ಅಂತ ಕೇಳಿದಾನೆ. ಓಕೆ ಕಿತ್ತಳೆ ಹಣ್ಣುಗಳ ಬೆಲೆ ಕಿತ್ತಳೆ ಹಣ್ಣುಗಳ ಸಮನಾಗಿದ್ದರೆ ನಷ್ಟ ಎಷ್ಟು ಆಗ್ತದೆ ಅಂತ ಕೇಳಿದಾನೆ. ಓಕೆ ಇಲ್ಲಿ ನೋಡ್ರಿ ಈಗ 20 ನಷ್ಟ ಅಂದ್ರೆ ಮೈನಸ್ ಮಾಡ್ಬೇಕ್ರಿ. 20 - 15 / ಕೊಂಡ ಬೆಲೆ ಅಂದ್ರೆ ಹೆಚ್ಚಿಗೆ ನಾವು ಎಷ್ಟನ್ನು ಕಳಿತೀವನ್ನ ಅದನ್ನು ಕೆಳಗಡೆ ಇಟ್ಕೋಬೇಕ್ರಿ. ನೆಕ್ಸ್ಟ್ ಇಂಟು ಪರ್ಸೆಂಟೇಜ್ ಅಂದರೆ 100 ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ. 20ರಲ್ಲಿ 15 5 / 20. ನೆಕ್ಸ್ಟ್ 100 ಪರ್ಸೆಂಟೇಜ್ ಅಂದರೆ 100 ಆಗುತ್ತೆ ರೀ ಇದು. ನೆಕ್ಸ್ಟ್ 21 20, 25 100 ಆಗುತ್ತೆ ರೀ. 5 25%. ಓಕೆ ಎಷ್ಟು ನಷ್ಟ ಆಗ್ತಂದ್ರೆ 25% ನಷ್ಟ ಆಗುತ್ತೆ ಸ್ನೇಹಿತರೆ. ಓಕೆ ನಷ್ಟ ಅಂದ್ರೆ ಒಂದೇ ರೀ, ಹಾನಿ ಅಂದರೂ ಒಂದೇ ಸ್ನೇಹಿತರೆ. ಓಕೆ ಸರಿಯಾದ ಆನ್ಸರ್ ಎಷ್ಟು 25% ನಷ್ಟ.
ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ ರೀ ಇದು. ಆಪ್ಷನ್ ಸಿ 25%. ಓಕೆ, ಆಪ್ಷನ್ ಸಿ 25% ಆಗುತ್ತೆ ರೀ. ಓಕೆ, ನೆಕ್ಸ್ಟ್ ಕ್ವಶನ್ ರೀ ಈಗ. ಓಕೆ, ನೆಕ್ಸ್ಟ್ 9ನೇ ಕ್ವಶನ್ ಏನು ಕೇಳಿದ್ದಾರೆ ನೋಡ್ರಿ ಇಲ್ಲಿ. ಒಬ್ಬ ವ್ಯಕ್ತಿಯು 1975ಕ್ಕೆ ಒಂದು ಲೇಖನವನ್ನು ಖರೀದಿಸಿದನು ಮತ್ತು ಅದನ್ನು 12% ಲಾಭದಲ್ಲಿ ಮಾರಾಟ ಮಾಡಿದನು. ಹಾಗಾದರೆ ಲೇಖನದ ಮಾರಾಟದ ಬೆಲೆ ಎಷ್ಟು ಅಂತ ಕೇಳಿದ್ರೆ, ಓಕೆ, 1975ಕ್ಕೆ ಲೇಖನವನ್ನು ಖರೀದಿ ಮಾಡಂದ್ರೆ ಅದನ್ನು 12% ಲಾಭದಲ್ಲಿ ಮಾರಾಟ ಮಾಡ್ತಾನಂದ್ರೆ ಹಾಗಾದರೆ ಲಾಭ ಮಾಡಿದಾಗ ಲೇಖನದ ಮಾರಾಟದ ಬೆಲೆ ಎಷ್ಟಾಗ್ತದೆ ಅಂತ ಕೇಳಿದ್ರೆ ಅನ್ಸುತ್ತೆ. ಓಕೆ, ಇಲ್ಲಿ ನೋಡಿರಿ, ಇದನ್ನು ಟೋಟಲ್ 100% ಅಂದರೆ ಎಷ್ಟು ಅದ್ರ ಇದು 1975 ರೂಪಾಯಿ ಆದರೆ. ಓಕೆ, ಹಾಗಾದ್ರೆ ಅದನ್ನು 12% ಲಾಭದಲ್ಲಿ ಮಾರಾಟ ಮಾಡ್ತಾನಂದ್ರೆ, ಲಾಭದಲ್ಲಿ ಅಂತಂದರೆ ಕೂಡಿಸ್ಬೇಕ್ರಿ. ಓಕೆ, 100ಕ್ಕೆ 12% ಲಾಭದಲ್ಲಿ ಅಂದರೆ 112 ರೂಪಾಯಿ ಆಗುತ್ತೆ ರೀ. ಓಕೆ, ಅವೇನಾದರೂ 12% ನಷ್ಟದಲ್ಲಿ ಅಂತ ಅಂದಿದ್ರೆ 88 ರೂಪಾಯಿ ಆಗ್ತದೆ ರೀ. ಓಕೆ, ಆಮೇಲೆ ಲಾಭದಲ್ಲಿ ಅಂದರೆ 112 ರೂಪಾಯಿ ಆಗುತ್ತೆ ರೀ. 112 ರೂಪಾಯಿಗೆ ಎಷ್ಟು ಅಂತ ಮಾಡ್ಬೇಕು ರೀ. ಓಕೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ರೀ. ಈಗ 112 ಇಂಟು 1975 ಡಿವೈಡೆಡ್ ಬೈ 100 ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿರಿ, ಈಗ 5 2 10 ರೀ, 0 ಸರಿ. ನೆಕ್ಸ್ಟ್ 5 3 15 ರೀ, 4 ಉಳಿತು ರೀ 47 ಆಯಿತು, 5 9 45, 2 ಉಳಿತು ರೀ 25 ಆಯಿತು, 5 5 25. ಓಕೆ, ನೆಕ್ಸ್ಟ್ ಈಗ ಮತ್ತೆ ಕಟ್ತಾ ಹೋಗುತ್ತೆ ನೋಡಿರಿ. ಇದು 5 4 20, 5 7 35 ರೀ, 45 ಉಳಿತು, 5 9 45. ಓಕೆ, ನೆಕ್ಸ್ಟ್ ಈಗ 4 1 4, 4 2 8 ರೀ, ನೆಕ್ಸ್ಟ್ 4 3 4 7 28. ಅದು ಎಷ್ಟಾಯ್ತು ರೀ ಇದು 4 8 32 ಆಗುತ್ತೆ ಅಂದ್ರೆ 4 2 8 ಆಗುತ್ತೆ ರೀ. 3 ಉಳಿತು ರೀ 32 ಆಯ್ತು ರೀ, 4 8 32 ಆಗುತ್ತೆ ರೀ. ಓಕೆ, ನೆಕ್ಸ್ಟ್ ಏನು ಉಳಿತು ರೀ, ಇವೆರಡು ಇಂಟು ಮಾಡೋದಾದ್ರೆ 28 ಇಂಟು 79 ಮಾಡ್ಬೇಕು ರೀ ಈಗ. ಓಕೆ, 28 ಇಂಟು 79 ಮಾಡ್ಬೇಕು ರೀ. ಇಲ್ಲಿ ಇಂಟು ಮಾಡ್ತೀನಿ ನೋಡಿರಿ. ಇಲ್ಲಿ 79 ಇಂಟು 28, 8 9 72, 8 7 56, 1 7 63 ಆಗುತ್ತೆ ರೀ. ನೆಕ್ಸ್ಟ್ ಇಂಟು 2 9 18, 2 7 14, 1 15, 2 8 3 11, 6 6 12, 1 1 2, 2212 ರೂಪಾಯಿ ಆಗುತ್ತೆ ರೀ. ಓಕೆ, ಲೇಖನದ ಮಾರಾಟ ಬೆಲೆ ಎಷ್ಟಂದ್ರೆ 2212 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಓಕೆ, ಇದನ್ನು ನೀವು ಫಾರ್ಮುಲಾ ಥ್ರೂನು ಮಾಡ್ಬೋದು ಸ್ನೇಹಿತರೆ. ಓಕೆ, ಸೂತ್ರ ಹಚ್ಚಿ ಮಾಡ್ಬೋದು. ಸೂತ್ರ ಯಾವುದು ಅಂತಂದರೆ ಮಾರಿದ ಬೆಲೆ ಕೇಳಿದ್ರೆ ಮಾರಿದ ಬೆಲೆ ಈಜ್ಕೊಲ್ಟು ಕೊಂಡ ಬೆಲೆ ಇಂಟು 100 ಪ್ಲಸ್ ಶೇಕಡಾ ಲಾಭ ಡಿವೈಡೆಡ್ ಬೈ 100. ಈ ಸೂತ್ರ ಹಚ್ಚಿ ಮಾಡ್ಬೋದು ರೀ. ಓಕೆ, ಈ ಸೂತ್ರ ಹತ್ರ ಸೇಮ್ ಆನ್ಸರ್ ಬರುತ್ತೆ ಸ್ನೇಹಿತರೆ. ಇದು ಅಂದರೆ ಇದು ಸೂತ್ರ ಥ್ರೂ, ಇದು ಡೈರೆಕ್ಟ್ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್ ರೀ. ಇದ್ರ ಆನ್ಸರ್ ಎಷ್ಟು ಅಂದರೆ 2212 ಆಗುತ್ತೆ ಸ್ನೇಹಿತರೆ. ಇದು ಆಪ್ಷನ್ ಎ ಕರೆಕ್ಟ್ ಆನ್ಸರ್ ರೀ. ಓಕೆ, 2212 ಆಗುತ್ತೆ ರೀ ಇದು. ಓಕೆ, ನೆಕ್ಸ್ಟ್ ಕ್ವಶನ್ ರೀ ಸ್ನೇಹಿತರೆ. ಈಗ ಓಕೆ, ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ನೋಡ್ರಿ ಇಲ್ಲಿ. 10ನೇ ಕ್ವಶನ್ ಸ್ನೇಹಿತರೆ. ಈಗ ಓಕೆ, 10ನೇ ಕ್ವಶನ್ ಏನು ಕೇಳಿದ್ದಾರೆ ನೋಡ್ರಿ ಇಲ್ಲಿ. ಒಂದು ವಸ್ತುವನ್ನು 12.5% ಲಾಭದಲ್ಲಿ ರೂಪಾಯಿ 2250ಕ್ಕೆ ಮಾರಾಟ ಮಾಡಲಾಗಿದೆ. ಲಾಭದ ಮೊತ್ತ ಎಷ್ಟು ಅಂತ ಕೇಳ್ತಾನೆ ರೀ. ಓಕೆ, 12.5% ಲಾಭದಲ್ಲಿ ಮಾರಾಟ ಮಾಡಿದಾಗ 2250 ರೂಪಾಯಿ ಮಾರಾಟ ಮಾಡಲಾಗಿದೆ. ಓಕೆ, ಹಾಗಾದ್ರೆ ಎಷ್ಟು ಲಾಭ ಆಗ್ತದೆ ಅಂತ ಕೇಳ್ತಾನೆ ರೀ. ಓಕೆ, ಲಾಭದ ಮೊತ್ತ ಎಷ್ಟು ಆಗ್ತದೆ ಅಂತ ಕೇಳ್ತಾನೆ ರೀ. ಓಕೆ, ಇಲ್ಲಿ ನೋಡಿರಿ, ಲಾಭ ಅಂತಂದಾಗ ಕೂಡಿಸ್ಬೇಕಂತ ಏನು ಸ್ನೇಹಿತರೆ. ಇಲ್ಲಿ ನೋಡಿರಿ, 100ಕ್ಕೆ ಎಷ್ಟು ರೀ 12.5% ಲಾಭ ಅಂದ್ರೆ 112.5 ರೂಪಾಯಿ ಆಗುತ್ತೆ ರೀ. ಓಕೆ, ಅವೇನಾದ್ರು ನಷ್ಟ ಕೇಳಿದ್ರೆ 12.5 ಮೈನಸ್ ಮಾಡ್ತಿದ್ದೇವೆ ರೀ. ನಷ್ಟ ಕೇಳಿದ್ರೆ ಮೈನಸ್ ಮಾಡ್ಬೇಕು ರೀ, ಲಾಭ ಕೇಳಿದ್ರೆ ಪ್ಲಸ್ ಮಾಡಬೇಕು. ಓಕೆ, ಎಷ್ಟಾಯ್ತು ರೀ ಈಗ 112.5ಕ್ಕೆ ಎಷ್ಟಾಯ್ತು ರೀ. ಇದು ಎಷ್ಟು ಕೊಟ್ಟಾನೆ ರೀ ಅಮೌಂಟ 2250 ರೂಪಾಯಿ ಅಂತ ಕೊಟ್ಟಿದ್ದಾನೆ. ಓಕೆ, 50 ರೂಪಾಯಿ ಕೊಟ್ಟಿದ್ದಾನೆ ರೀ. ಲಾಭದ ಮೊತ್ತ ಎಷ್ಟು ಅಂದ್ರೆ 100%ಕ್ಕೆ ಶೇಕಡ ಎಷ್ಟಾಗ್ತದೆ ಅಂತ ಕೇಳಿದಾನೆ. ಓಕೆ, ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ರೀ. ಈಗ 100 ಇಂಟು 2250 ಡಿವೈಡೆಡ್ ಬೈ 112.5 ರೂಪಾಯಿ. ಓಕೆ, ಇಲ್ಲಿ ನೋಡ್ರಿ, ಈ ಪಾಯಿಂಟ್ ತೆಗಿಬೇಕಂದ್ರೆ ಈ ಪಾಯಿಂಟ್ ತೆಗೆದ್ರೆ ಏನು ಹೋಗುತ್ತೆ ರೀ, ಮೇಲ್ಗಡೆ ಒಂದು 0 ಹೋಗುತ್ತೆ ಸ್ನೇಹಿತರೆ. ನಮ್ಗೆ ಈ ಪಾಯಿಂಟ್ ತೆಗೆದ್ರೆ ಮೇಲ್ಗಡೆ ಒಂದು 0 ಹೋಗುತ್ತೆ ಸ್ನೇಹಿತರೆ. ಇದು
ಓಕೆ. ಮೇಲ್ಗಡೆ ಒಂದು 0 ಹೋಯ್ತು ರೀ ಈಗ. ಓಕೆ, ಇಲ್ಲಿ ನೋಡಿರಿ ಈ 0 ಒಂದು 0 ಹೋಯ್ತು ರೀ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಏನು ಉಳಿತು ನೋಡಿರಿ ಈಗ 5 ಕಟ್ತಾ ಹೋಗುತ್ತೆ. 5 ಕಟ್ತಾ ಹೊಡ್ರಿ ಸ್ನೇಹಿತರೆ. ಈಗ 5 ಎಷ್ಟಲೇ ರೀ 5 2 10, 5 2 10, 5 5 25. ನೆಕ್ಸ್ಟ್ ರೀ 5 20 100 ಆಗುತ್ತೆ ರೀ. ಓಕೆ, ನೆಕ್ಸ್ಟ್ 225 ಒಂದಲೇ 225 10 ಆಗುತ್ತೆ ರೀ. ಓಕೆ, ಎಷ್ಟೈತೆ ರೀ 20 × 10 × 10 ಅಂದ್ರೆ 20 200, 200 2000 ಆಗುತ್ತೆ ರೀ. ಓಕೆ, 2000 ರೂಪಾಯಿ ಬಂತು ರೀ. ಓಕೆ, ಅವ ಕೇಳ್ತಾನೆ ರೀ ಲಾಭದ ಮೊತ್ತ ಎಷ್ಟು ಓದ್ ಕೇಳ್ತಾನೆ ರೀ. ಓಕೆ, ಎಷ್ಟು ಲಾಭ ಆಗುತ್ತೆ ರೀ ಹಾಗಿದ್ರೆ 2250ಕ್ಕೆ ಮಾರಾಟ ಮಾಡ್ಯಾನ ರೀ. ಓಕೆ, 2000ಕ್ಕೆ ತೊಗೊಂಡಾನ್ರಿ ಇಲ್ಲಿ ನೋಡಿರಿ 2000ಕ್ಕೆ ತೊಗೊಂಡು 2250ಕ್ಕೆ ಮಾರಾಟ ಮಾಡ್ಯಾರ. ಎಷ್ಟು ಲಾಭ ಐತೆ ರೀ ಇಲ್ಲಿ? ಎಷ್ಟು ಲಾಭ ಆಗುತ್ತೆ ಅಂದರೆ 250 ರೂಪಾಯಿ ಲಾಭ ಆಗುತ್ತೆ ಸ್ನೇಹಿತರೆ. ಓಕೆ, ಟೋಟ್ಲ್ ಎಷ್ಟು ಲಾಭ ಐತೆ ರೀ ಈಗ 250 ರೂಪಾಯಿ ಲಾಭ ಐತೆ ರೀ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸರಿಯಾದ ಆನ್ಸರ್ ಆಪ್ಷನ್ ಬಿ 250 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಓಕೆ, ಸರಿಯಾದ ಆನ್ಸರ್ ಎಷ್ಟು ರೀ ಬಿ 250 ರೂಪಾಯಿ. ಓಕೆ ಸ್ನೇಹಿತರೆ, ಸರಿಯಾದ ಆನ್ಸರ್ ಎಷ್ಟು ಬಿ 250 ರೂಪಾಯಿ ಆಯ್ತು ರೀ. ಓಕೆ, ನೆಕ್ಸ್ಟ್ ಕ್ವಶನ್ ರೀ ಸ್ನೇಹಿತರೆ ಈಗ. ಓಕೆ ಸ್ನೇಹಿತರೆ, ಇಷ್ಟು ಕ್ವಶನ್ ತೊಗೊಂಡಿದ್ದೇನೆ ರೀ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಬಾಜುರ ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ. ಇಷ್ಟೊತ್ತು ಮಾಡಿದ್ದನ್ನು PDF ಫೈಲ್ ಬೇಕಂದರೆ ನನ್ನ ಸಕ್ಸಸ್ ಟ್ಯೂಬ್ ಅಂತ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ರೀ. ಅಲ್ಲಿ ಇದರ PDF ಫೈಲ್ ಹಾಕಿರ್ತೀನಿ ಸ್ನೇಹಿತರೆ, ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಇದರ PDF ಫೈಲ್ನ ನಾನು ಸಕ್ಸಸ್ ಟ್ಯೂಬ್ ಅಂತ ನಾನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ ರೀ, ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ, ಧನ್ಯವಾದಗಳು.